ನಮಸ್ಕಾರ. ನೇಸರ ಫರ್ನಿಚರ್ ತಯಾರಕರು ಅಂದರೆ ನಾವು ನಮ್ಮ ಜಮೀನಲ್ಲೇ ಬೆಳೆದಂಥ 30 ವರ್ಷಕ್ಕೂ ಹಳೆಯ ಸಾಗವಾನಿ ಅಥವಾ ತೇಗದ ಮರಗಳಿಂದ ಬೆಳೆದಂಥ ಮರಗಳಿಂದ ನಾವು ಪೀಠೋಪಕರಣಗಳನ್ನ ಅಂದರೆ ಫರ್ನಿಚರ್ಗಳನ್ನ ತಯಾರಿಸಿ ನೇರವಾಗಿ ಗ್ರಾಹಕರ ಮನೆಗಳಿಗೆ ತಲುಪಿಸ್ತಾ ಇದ್ದೀವಿ. ಇದು ನಾವು ಈಗ ಇರೋದು ಶಿಗ್ಗಾಂವಿ, ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಕೊರೂರು ಗ್ರಾಮದಲ್ಲಿ. ಇಲ್ಲಿಯೇ ನಾವು ಫರ್ನಿಚರ್ಗಳನ್ನ ಬೇರೆ ಬೇರೆ ಥರದ ಫರ್ನಿಚರ್ಗಳನ್ನ ತಯಾರಿಸಿ ಅವನ್ನ ನಾವು ರಾಜ್ಯಾದ್ಯಂತ ತಲುಪಿಸ್ತಾ ಇರೋದು. ಅವುಗಳ ಫರ್ನಿಚರ್ಗಳನ್ನ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಣ್ಣ. ನೀವು ಹೇಳ್ದಂಗೆ ಮೊದಲನೇ ಹೆಜ್ಜೆ ಅದೇದಾಗಿ ಮಕ್ಕಳ ವಾಕರ್ಸ್. ಈಗ ಆಧುನಿಕ ಕಾಲದಲ್ಲಿ ಪ್ಲಾಸ್ಟಿಕ್ ವಾಕರ್ಗಳು ಬಂದಿದೆ. ಅವುಗಳನ್ನ ಮತ್ತೆ ಪರ್ಯಾಯವಾಗಿ ಕಟ್ಟಿಗೆ ವಾಕರ್ಗಳು ಮತ್ತು ಇವತ್ತಿನ ಪರಿಸ್ಥಿತಿಗಳಿಗೆ ಅವನ್ನ ಬದಲಾವಣೆ ಮಾಡಿ ಮಧ್ಯ ಇಲ್ಲ ಕಾಲಿಗೆಲ್ಲೂ ಮಕ್ಕಳಿಗೆ ಟಚ್ ಆಗದೆ ಇರೋಂಗೆ ಮಾಡಿಫೈ ಮಾಡಿ ಹೊಸ ಥರದ ವಾಕರ್ಗಳು ಅವುಗಳನ್ನ ಕಟ್ಟಿಗೆಯಲ್ಲಿ ಮತ್ತು ಇವು ಶಾಶ್ವತವಾಗಿ ಇರೋವಂಥದ್ದು. ಅಂದರೆ ಲಾಂಗ್ ಟರ್ಮ್ 100 ವರ್ಷಗಳಾದರೂ ಇವೇನು ಹಾಳಾಗದೇ ಇರೋಂಥ ಸಣ್ಣ ಪುಟ್ಟ ರಿಪೇರಿ ಬರ್ಬೋದು ಹೊರತಾಗಿ ಮತ್ತೆ ಮರುಬಳಕೆ ಮಾಡ್ಬೋದಾದಂಥ ಕಟ್ಟಿಗೆಗಳು ಮತ್ತು ಸುಸ್ಥಿರವಾದ ಈ ಪರಿಸರಕ್ಕೆ ಸುಸ್ಥಿರವಾದಂಥ ವಾಕರ್ಗಳು ಅಂತ ಹೇಳ್ಬೋದು. ಅದೇ ರೀತಿ ಮಕ್ಕಳ ಕುರ್ಚಿಗಳು ಇದೆ, ಮಲ್ಟಿಪರ್ಪಸ್ ಬೆಂಚ್ಗಳು. ಇದು ವರಾಂಡದ ಇದಕ್ಕೆ ಕೆಳಗಡೆ ಇರೋದು ಬಾಲ್ಕನಿಗಳಲ್ಲಿ ಇಡೋಂಥದ್ದು, ಮತ್ತು ವರಾಂಡಗಳು ಇಡಲಿಕ್ಕೆ ಎಷ್ಟು ಬಂದಾಗ ಕುತ್ಕೊಳ್ಳಿಕ್ಕೆ ಆ ಥರ. ಅದೇ ರೀತಿ ನೀವು ಇಲ್ಲಿ ಇದು ಟೇಬಲ್ ನೋಡ್ಬೋದು. ಇದು ಫೋಲ್ಡಿಂಗ್ ಟೇಬಲ್ಲು. ಸೊ ಸಣ್ಣ ಮನೆಗಳಿಗೆ ಅನುಕೂಲ ಆಗೋ ರೀತಿ ಇವುಗಳನ್ನ ನೀವು ಜಸ್ಟ್ ಕಾಲನ್ನ ಓಪನ್ ಮಾಡಿ ಕಾಲಿಟ್ಬಿಟ್ರೆ ಆಯಿತು. ಆ ಸೈಡ್ ಕೂಡ ಅದೇ ರೀತಿ ಕಾಲಿರುತ್ತೆ. ಇಲ್ಲೊಂದು ಲಾಕ್ ಇರುತ್ತೆ, ಲಾಕ್ ಮಾಡಿಬಿಟ್ರೆ ಇದು ನಿಮ್ಗೆ ಅಳಗಡಲ್ಲ. ಮತ್ತು ನಿಮ್ಮ ಕೆಲಸ ಇಲ್ಲದೆ ಇರುವಾಗ ನಿಮ್ಮ ಕೆಲಸ ಆದಮೇಲೆ ಸಣ್ಣ ಮನೆಗಳು, 1 HP ಮನೆಗಳು, 1 ಹಾಲ್ ಕಿಚನ್, 1 ರೂಮ್ ಕಿಚನ್ ಮನೆಗಳಿಗೆ ಇದು ಅನುಕೂಲಕರ. ಬರೀ ಇಷ್ಟೇ ಜಾಗದಲ್ಲಿ ಇದು ನಿಮಗೆ ಹಿಡಿಸುತ್ತೆ. ಕೆಲಸ ನಿಮಗೆ ಓದೋದು ಅಥವಾ ಏನಾದರೂ ಕಂಪ್ಯೂಟರ್ ಕೆಲಸ ಇದ್ದಾಗ ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡಿ ಇಡ್ಬೋದು ಆ ರೀತಿ. ಅದೇ ರೀತಿ ನಿಮಗೆ ಇಲ್ಲಿ ಇದು ವರಾಂಡ ಬೆಂಚ್ ಆಗಲೇ ತೋರಿಸಿದಂಗೆ ಮತ್ತೊಂದು ಮಾಡಲು, ಇಲ್ಲೊಂದು ಮಾಡಲು ಇದೆ. ಇನ್ನೊಂದು ಥರದ ಸ್ವಲ್ಪ ಅಡ್ವಾನ್ಸ್ ಏಜಲ್ಲಿ ಒಂದು ವರ್ಷ 1.5 ವರ್ಷ ಆದಮೇಲೆ ವಾಕರ್, ಈ ಥರದ್ದು ವಾಕರ್ ಕೂಡ ಯೂಸ್ ಮಾಡ್ಬೋದು. ಮಕ್ಕಳು ಆಟ ಆಡೋಕೆ ಇದ್ರ ಮೇಲೆ ಕಾಲು ಇಟ್ಕೊಂಡು ಕೂಡ ಈಗ ಆಡ್ಬೋದು ಆ ಥರದ ವಾಕರ್. ಇಲ್ಲಿ ಸೋಫಾ ಸೆಟ್ ನೋಡ್ತೀರಾ ನೀವು, ಇದೊಂದು ಮಾಡಲು. ಕೈ ಇದರಲ್ಲಿ ಕರ್ವ್ಡ್ ಇರೋಂಥ ಕೈ ಮತ್ತು ಕಾಲುಗಳು ಬರುತ್ತೆ, ಆ ಥರದ್ದು ಮಾಡಲು. ಸಿಂಪಲ್ ಆ್ಯಂಡ್ ಕ್ಲಾಸಿಕಲ್ ಮಾಡಲು ಆ ಥರದ ಸೋಫಾ ಸೆಟ್ ಇದೆ. ಇಲ್ಲೊಂದು ಇದು ಸ್ಟಡಿ ಟೇಬಲ್. ಇದು ಸ್ಟಡಿ ಟೇಬಲ್ಲು ಮಕ್ಕಳಿಗೆ ಓದಲಿಕ್ಕೆ ಅಂಥೇಳಿ ಈ ಥರ. ಆಮೇಲೆ ಲ್ಯಾಪ್ಟಾಪ್ ಕೂಡ ಇಟ್ಕೊಂಡು ಕೆಲಸ ಮಾಡ್ಬೋದು. ಕೆಳಗಡೆ ಕುತ್ಕೊಂಡು ವರ್ಕ್ ಮಾಡೋರಿಗೆ, ಬೆಡ್ ಮೇಲೆ ಕುತ್ಕೊಂಡು ವರ್ಕ್ ಮಾಡೋದಕ್ಕೆ ಸೂಟೇಬಲ್ ಇರೋಂಥದ್ದು. ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಕಲರ್ ಮಾಡಲ್ಸ್ ಇದೆ, ಬೇರೆ ಬೇರೆ ಕಲರ್ಗಳಲ್ಲಿ ರೆಡಿ ಮಾಡಿದ್ದೀವಿ. ಅದೇ ರೀತಿ ಇಲ್ಲೊಂದು ಸೋಫಾ ಸೆಟ್ ಇದೆ, ಇದೊಂದು ಮಾಡಲ್ಲು. ಇದು ಕೂಡ ಸಿಂಪಲ್ ಕಾರ್ವಿಂಗ್ ಇರೋಂಥದ್ದು, ಸಿಂಪಲ್ ಮಾಡಲ್ಲು. ಅದೇ ರೀತಿ ಇಲ್ಲೊಂದು ಮಾಡಲ್ ಇದೆ, ಇದು ಪಟ್ಟಿ ಇರೋಂಥದ್ದು, ರೀಪರ್ ಇರುತ್ತೆ ಸೈಡಿಗೆ. ಮತ್ತು ಎಕ್ದಮ್ ಕ್ಲಾಸಿಕಲ್ ಮಾಡಲ್, ತುಂಬ ಕಡಿಮೆ ಮೇಂಟೆನೆನ್ಸ್ ಇರೋಂಥ ಮಾಡಲ್ಗಳು ಜಾಸ್ತಿ ಇರೋದು ನಮ್ಮಲ್ಲಿ. ಅದರಲ್ಲಿ ಇದು ಕೂಡ ಒಂದು. ಅದೇ ರೀತಿ ಇವೆಲ್ಲ ಮಲ್ಟಿಪರ್ಪಸ್ ಟೂಲ್ ಬಾಕ್ಸ್ ಥರ. ಇಲ್ಲಿ ಮಕ್ಕಳ ಆಟ ಸಾಮಾನುಗಳು ಇರ್ಬೋದು, ಅಥವಾ ಏನಾದರೂ ಈ ಮೆಕ್ಯಾನಿಕ್ ಇರೋರು ತಮ್ಮ ಪಾನಗಳು ಇರ್ಬೋದು, ಅಥವಾ ಮಲ್ಟಿಪರ್ಪಸ್ ಎಲ್ಲ ಅಡುಗೆ ಮನೇಲಿ ಯೂಸ್ ಮಾಡ್ಬೋದು. ಏನೋ ಒಂದು ಮೆಕ್ಯಾನಿಕ್ ಇರೋರು ಯೂಸ್ ಮಾಡ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಮಾಡೋರಂಥವ್ರು ಅದನ್ನು ಬಳಸ್ಬೋದು. ಆ ಥರದ ಟೂಲ್ ಬಾಕ್ಸು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋದು. ಮತ್ತು ಮನೆಗಳಲ್ಲೂ ಕೂಡ ಸಿಂಪಲ್ ಗಾರ್ಡನ್ ಟೂಲ್ಸು ಆ ಥರದ್ದು ಕೂಡ ಇಟ್ಕೊಂಡು ಮಾಡ್ಬೋದು. ಅದೇ ರೀತಿ ಇದು ಗೋಡೆಗೆ ಹ್ಯಾಂಗ್ ಮಾಡಿ ಅಂತ ಇದು ಮಲ್ಟಿಪರ್ಪಸ್. ಇದು ಸಿಂಪಲ್ ಮನೆಗಳಿಗೆ ಅಂತ. ಸೊ ಈಗೆಲ್ಲ ಹೊಸ ಥರದ್ರಲ್ಲೇ ಅದು ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ನೇಸರದ್ದು ಸಂಪೂರ್ಣವಾಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಮೇತ ಇದು ನಮ್ಮ ಫರ್ನಿಚರ್ನ ಒಂದು ಡಿಸ್ಪ್ಲೇ ಅಥವಾ ಬ್ಯಾನರ್ ಅಂತ ಹೇಳ್ಬೋದು. ನೇಸರ ಸಾಗುವಳಿ ಮ್ಯಾನುಫ್ಯಾಕ್ಚರ್ ಸೆಂಟರ್ ಅತ್ಯುತ್ತಮ ಗುಣಮಟ್ಟದ ನೈಜ ಸಾಗುವಳಿಯ ಫರ್ನಿಚರ್ ತಯಾರಿಸುವಲ್ಲಿ ಪರಿಣಿತರು.
ಓಕೆ ಸರ್ ನಿಮ್ಮ ನಂಬರ್ ಹೇಳ್ಬಿಡಿ ಅಲ್ಲಿ ಹೆಸರಿಗೆ. ಅಲ್ಲಿ 2 ನಂಬರ್ ಇದೆ, ಒಂದು 9964 682 ಮತ್ತು 682, ಅದೇ ರೀತಿ 9632001827 2 ನಂಬರ್ಗೂ ಸಂಪರ್ಕ ಮಾಡ್ಬೋದು. ನಿಮಗೆ ಅತ್ಯುತ್ತಮ ಗುಣಮಟ್ಟದ ಸಾಗವಾನಿ ಫರ್ನಿಚರ್ಗಳು ಬೇಕಾದರೆ. ಇದು ಆಫೀಸ್ ಟೇಬಲ್ ಮೇಲೆ ಇಡುವಂಥ ಒಂದು ಟ್ರೇ, ಆಫೀಸ್ ಟ್ರೇ ಆಗಿ ಬಳಕೆ ಮಾಡ್ಬೋದು, ಅಥವಾ ಹ್ಯಾಂಡಲ್ ಕೂಡ ಇರುತ್ತೆ. ಕಾಫಿ ಟ್ರೇ ಥರನೂ ಯೂಸ್ ಮಾಡ್ಬೋದು. ಈಗ ಬೇರೆ ಬೇರೆ ಯಾವುದೇ ಕೆಲಸಕ್ಕೂ ಯೂಸ್ ಮಾಡ್ಬೋದು. ಲಾಂಗ್ ಲೈಫ್ ಇರೋಂಥ ಹೆವಿ ಮಾಡಲ್ ಇದು. ಈಗ ನಾರ್ಮಲ್ ನಾವು ಪ್ಲಾಸ್ಟಿಕ್ ಟ್ರೇಗಳೆಲ್ಲ ಇಡ್ತೀವಲ್ಲ, ಸ್ವಲ್ಪ ದಿನ ಆದಾಗ ವೀಕ್ ಆಗಿ ಲಡ್ ಆಗಿ ಇಂಗ್ಲಿಷಲ್ಲಿ ಟೇಕ್ ಅಂತಾರಲ್ವಾ ಅಣ್ಣ, ಇದನ್ನ ಟೀಕ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸಾಗವಾನಿಗೆ. ಟೀಕ್ ಹೋಟೆಲ್ ಮೇಡಮ್. ಟೇಬಲ್ ಇದು ಡೈನಿಂಗ್ ಟೇಬಲ್, ಚೇರ್ ಇದು. ಇಲ್ಲೊಂದಿಷ್ಟು ಸೋಫಾ ಸೆಟ್ ಮಾಡಲ್ ಇದೆ. ನಿಮ್ಮಲ್ಲಿ ಬೆಲೆ ಯಾವ ರೀತಿ ಇರುತ್ತಣ್ಣ? ನಮ್ಮಲ್ಲಿ ಸೋಫಾ ಸೆಟ್ಗಳು ನಿಮಗೆ 50,000 ಇಂದ ಸ್ಟಾರ್ಟ್ ಆಗುತ್ತೆ. ಟೀಕ್ ವುಡ್ ಅಲ್ಲಿರುವಂಥದ್ದು ಸೋಫಾ ಸೆಟ್ 3 ಸ್ಟ್ಯಾಂಡರ್ಡ್. ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದ್ದೀರಾ ಅಂತ. ಮಾರ್ಕೆಟಲ್ಲಿ ತುಂಬಾ ಕೆಲವೊಂದು ಕಡಿಮೆ ರೇಟ್ಗೂ ಸಿಗುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ, ಅದು ಒರಿಜಿನಲ್ ಸಾಗವಾನಿ ಇರಲ್ಲ, ನಿಜವಾದ ಸಾಗವಾನಿ ಇರಲ್ಲ. ನೀವು ಇಲ್ಲಿ ನೋಡ್ತೀರಂದ್ರೆ ಸಾಗವಾನಿ ಇದು ಒಂದು ನಿಜವಾದ ಗುಣ ಏನಂದರೆ, ಮೊದಲನೇದು ಇದರ ಗ್ರೈನ್ಸ್ ಇಲ್ಲಿದೆ, ನೀವು ನೋಡ್ಬೋದು. ಸಾಗವಾನಿ ಇದು ಗ್ರೈನ್ಸ್ ಎಲ್ಲ ಕಾಣಿಸುತ್ತೆ. ಅದರ ಇದು ಗೆರೆಗಳವು, ಇದು ನ್ಯಾಚುರಲ್ ಗೆರೆಗಳು ಇದರಲ್ಲಿ ಇರುತ್ತೆ ಸಾಮಾನ್ಯವಾಗಿ. ಇಲ್ಲಿದೆ ಈ ಥರ. ಮತ್ತು ಅದನ್ನೆಲ್ಲ ಮುಚ್ಚಾಕಿರ್ತಾರೆ, ಡಾರ್ಕ್ ಕಲರ್ ಕೊಡ್ತಾರೆ ನಿಮಗೆ, ಆ ಥರದ್ದೆಲ್ಲ ಇರುತ್ತೆ. ಅದು ಬಿಟ್ಟರೆ ನಿಜವಾದ ಸಾಗವಾನಿ ಇದು ಇನ್ನೊಂದು ಗುಣ ಅಂದರೆ ಏನು ನಿರೋಧಕ ಶಕ್ತಿ, ಕೀಟಗಳಿಗೆ ನಿರೋಧಕ ಶಕ್ತಿ ಇರುತ್ತೆ. ನಿಮಗೆ ಹುಳ ಹಿಡಿಯೋದಿಲ್ಲ. 100 ವರ್ಷಗಳಾದರೂ ಹುಳ ಹಿಡಿಯೋಂಗಿಲ್ಲ. ಒಳ್ಳೆ ಬಲ್ತಂಥ ಮರಗಳದ್ದು ಯಾವಾಗಲೂ ಹುಳ ಹಿಡಿಯೋದು. ಅದೇ ರೀತಿ ಮತ್ತು ನೀರು ತಾಳ್ಕೊಳ್ಳೋ ಶಕ್ತಿ, ಅಂದರೆ ನೀರು ನಿರೋಧಕ. ನೀವು ವರ್ಷಗಟ್ಟಲೆ ನಿಮ್ಗೆ ಅದು ತೊಯ್ದು ಅಥವಾ ಇದು ಮಳೆಯಲ್ಲಿಟ್ಟರೂ ಕೂಡ ನಿಮಗೆ ಅದು ಕಟ್ಟಿಗೆ ಅದ್ರ ಪಾಲಿಶ್ ಕಳ್ಕೊಬೋದು ಹೊರತು ಕಟ್ಟಿಗೆದು ನಿಜವಾದ ಗುಣ ಅದು ಕಳ್ಕೊಳ್ಳಲ್ಲ. ಅದು ಸಾಗವಾನಿಯ ವಿಶೇಷತೆ. ಹಾಗಾಗಿ ಸಾಗವಾನಿಗೆ ಫರ್ನಿಚರ್ ಮಾಡೋದಕ್ಕೆ ಇದು ಕ್ರ್ಯಾಕ್ಸ್ ಬರಲ್ಲ. ಅದೆಲ್ಲ ಕಾರಣಕ್ಕೆ ಇದನ್ನ ಸಾಗವಾನಿಗೆ. ಇನ್ನೊಂದು ಮಿಷನರಿದಲ್ವಲ್ಲ ಕೈಯಲ್ಲಿ ಮಾಡೋಂಥ ಮ್ಯಾನುಫ್ಯಾಕ್ಚರ್, ಸಣ್ಣ ಪುಟ್ಟ ಮಷಿನ್ ಎಲ್ಲ ಬಳಕೆ ಮಾಡ್ತೀವಿ. ಆದರೆ ಮಷಿನ್ ಇವತ್ತಿನ ಕಾಲದಲ್ಲಿ ಮಷಿನ್ ಸಹಾಯದಿಂದ ಮಾಡ್ತಾರೆ. ಬಟ್ ಮಾಡೋರೆಲ್ಲ ಏನು ಸ್ಕಿಲ್ಡ್ ವರ್ಕರ್, ಅದೊಂದು ಏನು ಕೌಶಲ್ಯ ಇರೋ ಅಂಥವ್ರೆ ಇಲ್ಲಿ ಕೆಲಸ ಮಾಡ್ತಾರೆ, ಎಕ್ಸ್ಪರ್ಟ್ ಇರೋ ಅಂಥವ್ರು. ಹಾಗಾಗಿ ಜಾಯಿಂಟ್ಸು ಅಲ್ಲೆಲ್ಲ ಸರಿಯಾದ ಜಾಯಿಂಟಿಂಗ್ ಹಾಕೋದು ತುಂಬಾ ಚೆನ್ನಾಗಿದೆ. ಇಂಪಾರ್ಟೆಂಟ್ ಕೆಲಸ. ಜಾಯಿಂಟಿಂಗ್ ಎಲ್ಲ ಏನು ಮತ್ತೆ ಒಳ್ಳೆ ಫಿನಿಶಿಂಗ್, ಟಾಪ್ ಫಿನಿಶಿಂಗ್. ನಿಮಗೆ ಇದು ಪ್ರೀಮಿಯಂ ಕಟ್ಟಿಗೆ ಆಗಿರೋದ್ರಿಂದ ಟಾಪ್ ಫಿನಿಶಿಂಗ್ ಬರಬೇಕು. ಆವಾಗ ಅದರ ನಿಜವಾದ ಅದರದ್ದು ಒಂದು ಮೌಲ್ಯ ಜಾಸ್ತಿ ಆಗೋಂಥದ್ದು. ಮತ್ತೆ ಮನೆಯಂತೂ ಒಂದು ಲುಕ್ ಬರುತ್ತೆ. ಮನೆಗಳು ಇದು ಚೆನ್ನಾಗುತ್ತೆ. ಮತ್ತೆ ಇದು ದೇವರ ಮಂಟಪಗಳು 2 ಮಾಡಲ್. ಅದಕ್ಕೆ ಹೇಳೋದು ಆಗಿನ ಕಾಲದವರು, ವಯಸ್ಸಾದವರು ಮತ್ತೆ ಗುರುರಿದ್ರೆ ಈ ತರ ನೆನಪು ಮಾಡ್ತಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ನಮಗೆ ದೇವಸ್ಥಾನ ಅಷ್ಟೊಂದು ನೆನಪು ಬರಲ್ಲ. ಡ್ರಾಗಳು ಬರುತ್ತೆ. ಮತ್ತೆ ಈಗಿನ ಜನ್ರೇಷನ್ಗಂತೂ ಇದು ಬೇಕೇ ಬೇಕು ನೋಡಿ ಸರ್, ಬಳಸ್ಬೋದು. ಯಾಕಂದ್ರೆ ಬಾಡಿಗೆ ಮನೆಗಳಲ್ಲಿ ಇರ್ತಾರಲ್ಲಮ್ಮ, ಅವರು ದೇವ್ರ ಮನೆಗಳಂತ ಇರೋದಿಲ್ಲ. ಆ ಟೈಮಲ್ಲಿ ಇಂಥದ್ದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದ್ರ ಬೆಲೆ ಕೇವಲ 8,000ನ? ಅಲ್ಲ, ಬೆಂಗಳೂರಲ್ಲೆಲ್ಲ ಎಷ್ಟು ರೇಟ್ ಅಲ್ಲ. ಅದು ಟೀಕ್ ವುಡ್ ಅಲ್ಲಿ ಮಾಡಿರೋಂಥದ್ದು ತುಂಬಾ ಪರವಾಗಿಲ್ಲ. ಬೆಲೆಗಳು ಯಾವ ರೀತಿ ಇರ್ತದೆ, ಅದಕ್ಕೆ ನಿಜವಾದ ತೊಟ್ಟಿಲಿದೆ ನೋಡೋಣ. ಅದೇ ರೀತಿ ಇಲ್ಲೊಂದು ಮಿನಿ ಡೈನಿಂಗ್ ಟೇಬಲ್ ಇದೆ, ನಿಮ್ಗೆ ಆಗಲೇ ತೋರಿಸ್ತಿಲ್ಲ. ಚಿಕ್ಕ ಡೈನಿಂಗ್ ಟೇಬಲ್ 3 ಅಡಿ ಬೈ 3 ಅಡಿ ಸೈಜಿಂದು. ಮತ್ತು ಈ ಥರ ಚೇರ್ ಇಟ್ಟಾಗ ಅದು ಒಳಗಡೆ ಕ್ಲೋಸ್ ಆಗಿರುತ್ತೆ. ಅತಿ ಕಡಿಮೆ ಜಾಗದಲ್ಲಿ ಸಣ್ಣ ಮನೆಗಳಿಗೆ ಅನುಕೂಲ ಆಗೋ ರೀತಿಯಾದಂಥ ಡೈನಿಂಗ್ ಟೇಬಲ್. ಆರ್ಡರ್ ಬೇಸಿಸ್ ಮೇಲೆ ನಿಮ್ದು ನೆಗೋಷಿಯಬಲ್ ಆಗಿ ಕೊಟ್ಟಿರ್ತೀರಲ್ಲ. ಇದೊಂದು ಟಿಪ ಇದೆ, ಗ್ಲಾಸ್ ಇದೆ. ಇದು ಒಂದು ತೊಟ್ಲು. ಸೊ ಈಗಿನ ಮನೆಗಳಲ್ಲಿ ಕಟ್ಟಲಿಕ್ಕೆ ಹೆಚ್ಚು ಅವಕಾಶ ಇಲ್ಲದೆ ಇರೋದ್ರಿಂದ ನೀವು ಕೆಳಗಡೆನೇ ಇಟ್ಕೊಂಡು ಆರಾಮಾಗಿ ಬಳಸ್ಬೋದು. ಹಾಗೆ ಮಗು ದೊಡ್ಡದಾದ್ಮೇಲೆ ಮತ್ತೆ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಪೀಳಿಗೆಗಳ ನಂತರ ಕೂಡ ಇದನ್ನು ಬಳಸ್ತಾ ಹೋಗ್ಬೋದು. ಸೊ ಹಲವಾರು ಪೀಳಿಗೆಗಳು ಇದರಲ್ಲಿ ಕಳಿಬೋದು. ಮತ್ತು ಇಂಥವಕ್ಕೆಲ್ಲ ನಾವು ಸುಸ್ಥಿರ ಅಂತ ಕರಿಬೋದು. ಇವು ಪ್ರಕೃತಿಗೆ ಮಾರಕವಾಗದೇ ಇರೋಂಥ ಪ್ಲಾಸ್ಟಿಕ್ಗೆ ಸರಿಯಾದಂಥ ಉತ್ಪನ್ನಗಳಂತ. ಇದು ಆಫೀಸ್ ಟೇಬಲ್ಸ್, ಕಂಪ್ಯೂಟರ್ ಟೇಬಲ್, ನಮ್ಮ ಆಫೀಸ್ ಟೇಬಲ್.
ಕಂಪ್ಯೂಟರ್ಗೂ ಯೂಸ್ ಮಾಡ್ಬೋದು, ಆಫೀಸಲ್ಲೂ ಯೂಸ್ ಮಾಡ್ಬೋದು, ವರ್ಕ್ ಪ್ಲೇಸಲ್ಲಿ ಯೂಸ್ ಮಾಡ್ಬೋದು. ಅದೇ ರೀತಿ ಟಿಪಾಯಿಗಳಿದೆ, ಬೇರೆ ಬೇರೆ ಮಾಡೆಲ್ಗಳು. ಇದೊಂದು ರೌಂಡ್ ಟಿಪಾಯಿ ಬರುತ್ತೆ. ಸೊ ಇದು ತುಂಬ ಡಿಫ್ರೆಂಟ್ ಆಗಿದೆ. ಸ್ಪೇಸಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲ ಇದೆ. ಅದೇ ರೀತಿ ಕಾರ್ನರಲ್ಲಿ ಇಡಲಿಕ್ಕೆ ಅವಕಾಶ ಇದೆ. ಆ ರೀತಿ ಇಲ್ಲಿ ಬೇರೆ ಬೇರೆ ಮಾಡಲ್ ಟಿಪಾಯಿಗಳು ಸಿಗುತ್ತೆ. ಇಲ್ಲೊಂದಿದೆ, ಇಲ್ಲೊಂದಿದೆ, ಇದೊಂದು ಮಾಡೆಲ್ ರೌಂಡ್ ಲೆಗ್ಸು. ಈ ಥರ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಮತ್ತೆ ಪ್ರತಿದಿನ ನಿಮ್ಮದು ಹೋಗ್ತಾ ಇರುತ್ತಲ್ಲಣ್ಣ ಟ್ರಾನ್ಸ್ಪೋರ್ಟೇಷನ್ ಆಗಿ ಇಲ್ಲಿ ಬಂದಿರುತ್ತೆ. ಇಲ್ಲಿಂದ ನಾವು ನಮ್ಮ ಮಟೀರಿಯಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಇದು ತುಂಬ ಚಿಕ್ಕದಿದೆ ಅಣ್ಣ. ಹಾಂ, ಇದು ಸಣ್ಣ ಮಂದಿರ ಅಂದರೆ ದೇವರ, ಇದು ಅತಿ ಸ್ವಲ್ಪ ಚಿಕ್ಕ ದೇವರನ್ನ ಇಟ್ಕೊಂಡು ಸಣ್ಣ ಜಾಗಗಳಿದ್ದವರು ಈ ಥರದ ಸಣ್ಣ ಪ್ರಮಾಣದ ಇದನ್ನು ಪ್ರಿಫರ್ ಮಾಡ್ತಾರೆ. ಕಟ್ಟಿ ಮೇಲೆ ಇಲ್ಲೊಂದಿಷ್ಟು ಟಿಪಾಯಿ ಮಾಡಲ್ಸ್ ಇದೆ. ಆಮೇಲೆ ಇದು ಕಾಫಿ ಟೇಬಲ್ ಅಂತ, ಸುತ್ತ 4 ಸೀಟ್ ಬರುತ್ತೆ. ಈ ಥರ ಒಳಗಡೆ ನಾವು ಟೀಪಾಯ್ ಜೊತೆಗೆ ಕಾಫಿ ಟೇಬಲ್ ಬೇರೆ ಇದೆ ಅಣ್ಣ. ಕಾಫಿ ಟೇಬಲ್, ಟೀಪಾಯ್ ಮತ್ತೆ ಕಾಫಿ ಟೇಬಲ್. ಅಡಿಷನಲ್ ಈಗ ಡೈನಿಂಗ್ ಟೇಬಲ್ ತಗೊಂತಾರಲ್ಲ, ಡೈನಿಂಗ್ ಟೇಬಲ್ ತಗೊಂಡವರು ಕಾಫಿ ಟೇಬಲ್ ಪರ್ಚೇಸ್ ಮಾಡ್ಬೋದು. ತಗೋತಾರೆ. ಇಲ್ಲ ಸೋಫಾ ಸೆಟ್ ಇದು ಇನ್ಸ್ಪೈರ್ ಇರೋಂಥ ಟಿಪಾಯಿ ನೋಡಿರ್ಬೋದು. ಬೆಂಗಳೂರು KRS ಇದೆ. ನೀವೇ ಇಲ್ಲಿಂದ ಕೊಟ್ಟಿದ್ದಲ್ವಣ್ಣ? ಹೇಳಿದ್ರು ಅವತ್ತು. ಆಫೀಸ್ಗೆ ಈಗ ಸೋಫಾ ಸೆಟ್ ತಗೊಂತಾರಲ್ಲ, ಸೋಫಾ ಸೆಟ್ ತಗೊಂಡವ್ರಿಗೆ ನಾವು ಅಡಿಷನಲ್ ಅದಕ್ಕೆ ಒಂದು 5,000 ರೂಪಾಯಿ ಡಿಫ್ರೆಂಟ್ ಆಗುತ್ತೆ. ಟೀ ಟೇಬಲ್, ಇದು ಟೀ ಟೇಬಲ್ ಆಗುತ್ತೆ ಮತ್ತು ಟೀಪಾಯಿನ ಕಾಫಿ ಟೇಬಲ್ ಆಗುತ್ತೆ, ಟೀ ಟೇಬಲ್ ಆಗುತ್ತೆ, ಪ್ಲಸ್ ಸ್ಟಡಿ ಟೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದಣ್ಣ ಇದು ಕಾಟ್ ಆಕ್ಚುಲಿ ಕಾಟ್ ಬಂದ್ರೆ ನಿಮಗೆ ಇದು ಕಾಲ್ ಕಡೆ ಇರುತ್ತೆ, ಇದು ತಲೆ ಕಡೆ ಇದೆ. ಇಲ್ಲಿ ನಾವು ಸದ್ಯಕ್ಕೆ ನಮ್ಗೆ ಡಿಸೈನಬಲ್ ಡಿಸೈನ್ ಇದೆ. ಇದು ಸಿಂಗಲ್ ಕಾಟ್ ಅಂದರೆ 4 by 6.5 ಅಡಿ ಉದ್ದ ಇರೋಂಥದ್ದು. 4 ಅಗಲ, 4 ಅಡಿ ಅಗಲ, 6.5 ಉದ್ದ. ದಿವಾನ ಟೈಪ್ ಅಲ್ಲಿ ಇದೆಲ್ಲ ಆ ಥರ ಲೆಗ್ಸ್ ಇರೋಂಥದ್ದು. ಅದೇ ರೀತಿ ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ, 4 ಚೇರ್ದು. ಇದ್ರ ಮೇಲೆ ಗ್ಲಾಸ್ ಬರುತ್ತೆ ಈ ಥರ ವಿತ್ ಚೇರ್. ಇದು ಇಲ್ಲಿ 6 ಚೇರ್ ಇರೋಂಥದ್ದು ಇದೆ. ಇದು 6 ಚೇರ್ ಇಡೋಂಥ ಡೈನಿಂಗ್ ಟೇಬಲ್ ದೊಡ್ಡ ಸೈಜು. ಅದು ಕೂಡ ಬಟ್ ಇದನ್ನ ನೀವು ಫಿನಿಶ್ ಕೊಟ್ಟಿರೋದು ಗ್ಲಾಸ್ ಅಲ್ಲ? ಟಾಪ್ ಗ್ಲಾಸ್ ಇರುತ್ತೆ ಮೇಲ್ಗಡೆ. ಗ್ಲಾಸ್, ಓಕೆ. ಒಳಗಡೆ ಎಲ್ಲ ನಿಮಗೆ ಇದೆಲ್ಲ ಕೆಳಗಡೆ ಇದೆಲ್ಲ ಕಟ್ಟಿಗೆ ಸಪೋರ್ಟ್ ಎಲ್ಲ ಬರುತ್ತೆ. ಇಲ್ಲಿ 2 ಸಪೋರ್ಟ್ ಬಂದಿದೆ ಮತ್ತೆ ಮಿರರ್ ಕಂಡೀಷನ್ಸ್ ಚೆನ್ನಾಗಿ, ಥಿಕ್ನೆಸ್ಸು ಚೆನ್ನಾಗಿದೆ. ಇದು ಗ್ಲಾಸು ದಪ್ಪ ಇರೋದೇ ಹಾಕಿರ್ತೀವಿ, 12 mm ಗ್ಲಾಸ್. ಅದಕ್ಕೆ ಥಿಕ್ನೆಸ್ ಇದೆ ಅಂತ ಹೇಳಿದೆ ಅಣ್ಣ. ಅದು ನಿಮಗೆ ಸೊ ಇದು 12 mm ಗ್ಲಾಸ್ ಸಾಮಾನ್ಯವಾಗಿ ಇದು ಮಕ್ಕಳು ಕುತ್ಕೊಂಡ್ರು ಏನೂ ಆಗಲ್ಲ ಅನ್ನತ್ತರ. ಮಕ್ಕಳು ಓಡಾಡಿದ್ರು ಏನೋ ಹೊಡೆಯಲ್ಲ. ಸಣ್ಣ ಸಣ್ಣ ಮಕ್ಕಳು ಓಡಾಡಿದ್ರೆ ಕ್ವಾಲಿಫೈಡ್ ಆಗಿದೆ ಅಂತ. ಮಾಸ್ಟರ್ ಚೇರ್ ಅಂತ ಕರಿತೀವಿ. ಮಾಮೂಲಿ ಮೊದಲಿನ ಸ್ಕೂಲ್ಗಳೆಲ್ಲ ಹೆಡ್ ಮಾಸ್ಟರ್ ಕೂತ್ಕೊಳ್ತಾ ಇದ್ದಿದ್ದು ಅವಾಗೆಲ್ಲ ಓದ್ತಿದ್ದು ಟೇಬಲ್ ಜೊತೆ ಈ ಥರದ ಚೇರ್ಗಳನ್ನೇ ಬಳಸ್ತಾ ಇದ್ರು. ಮನೆಗಳಲ್ಲಿ ಕೂಡ ಹಿರಿಯರು ಕೂಡೋದಕ್ಕೆ ಈ ಥರದ ಚೇರ್ಗಳು ಇರ್ತಿತ್ತು. ಸೊ ಈ ಥರ ವೈವಿಧ್ಯಮಯವಾದಂಥ ಇದೆಲ್ಲ ಇದು ದಿವಾನ ಕಾಟು. ಈಗ ಅಪ್ಪಿ ತಪ್ಪಿ ನಿಮ್ಮ ಗ್ರಾಹಕರು ನಿಮಗೆ ಆರ್ಡರ್ಸ್ ಬಂದರೆ ಎಲ್ಲಿ ತನಕ ನೀವು ಕಳಿಸೋದಕ್ಕೆ ರೆಡಿ? ಸದ್ಯಕ್ಕೆ ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲಿ. ಕರ್ನಾಟಕದ ಈ ಕಡೆ ದಕ್ಷಿಣಕ್ಕೆ ನಾವು ಬೆಂಗಳೂರು, ಮೈಸೂರಿಂದ ಹಿಡಿದು ಉತ್ತರದಲ್ಲಿ ನಾವು ವಿಜಯಪುರ, ಗುಲ್ಬರ್ಗಾದವರೆಗೂ ಕೊಟ್ಟಿದ್ದೀವಿ. ಬೀದರ್ ಒಂದು ಟಚ್ ಮಾಡಿಲ್ಲ. ಅಲ್ಲಿ ಕೂಡ ಆರ್ಡರ್ಸ್ ಬರ್ತಾ ಇದೆ ಈಗ. ಒಬ್ಬೊಬ್ಬರ ಸಿಂಗಲ್ ಆರ್ಡರ್ಸ್ ಸ್ವಲ್ಪ ದೂರಕ್ಕೆ ನಮಗೆ ಇಲ್ಲಿಂದ 450 ಕಿಲೋಮೀಟರ್ ಅಷ್ಟು ಆಗುತ್ತೆ. ಅದು ಗ್ರಾಹಕರಿಗೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಹೊರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಆರ್ಡರ್ಸನ್ನ ಅವತ್ತಿನ ಮಟ್ಟಿಗೆ ಪೂರೈಕೆ ಮಾಡಿಲ್ಲ. ಬಟ್ ಈಗ ಮತ್ತೆ ಜಾಸ್ತಿ ನಮ್ಗೆ ಪ್ರಚಾರ ಆಗಿ ಜನ ಕೇಳ್ತಾ ಇರೋದ್ರಿಂದ ನಾವು ಕೊಡೋದಕ್ಕೆ ಸಾಧ್ಯ ಇದೆ. ಈಗ ಕೊಡ್ತಾ ಇದ್ದೀವಿ ಮುಂದಿನ ಹಂತದಲ್ಲಿ. ಕರ್ನಾಟಕದ ಆಚೆಗೂ ಕೊಡ್ತೀವಿ. ಅದು ಸದ್ಯಕ್ಕೆ ಅಗೇನ್ಸ್ಟ್ ಡಿಮಾಂಡ್ ಬಂದಾಗ ಕೊಡ್ತಾಯಿದೆ. ಈಗ ಮಾತ್ರ ನಾವು ಆಲ್ಮೋಸ್ಟ್ ಕರ್ನಾಟಕದ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ. ಸೊ ದಕ್ಷಿಣಕ್ಕಾಗ್ಬೋದು, ಉತ್ತರಕ್ಕಾಗ್ಬೋದು, ಪೂರ್ವಕ್ಕಾಗ್ಬೋದು, ಪಶ್ಚಿಮಕ್ಕಾಗ್ಬೋದು, 4 ಆರ್ಡರ್ಸ್ ಬೇಸ್ ಮೇಲೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ. ಇಷ್ಟು ಎಲ್ಲ ವೈವಿಧ್ಯಮವಾದಂಥ ಎಲ್ಲ ಥರದ ಮತ್ತು ನಾವು ಕಸ್ಟಮೈಸ್ ಡಿಸೈನ್, ಗ್ರಾಹಕರಿಗೆ ಇದೇ ಸೈಜ್ ಬೇಕು, ಇದೇ ಥರದ ಡಿಸೈನ್ ಬೇಕು ಅನ್ನೋದನ್ನೆಲ್ಲ ನಾವು ಮಾಡಿಕೊಡ್ತಾ ಇದ್ದೀವಿ.
ಸಾಮಾನ್ಯವಾಗಿ ನೀವು ಅಂಗಡಿಗಳಲ್ಲಿ ಹೋದ್ರೆ ಅಲ್ಲಿ ಏನಿದೆ ಅದೇ ತರಬೇಕಾಗತ್ತೆ. ನಿಮ್ಮ ಜಾಗಕ್ಕೆ ಸೂಕ್ತವಾದಂತಹ ಪರಿಕರಗಳು ಸಿಗ್ಲಿಕ್ಕಿಲ್ಲ ಅಲ್ಲಿ. ಆದರೆ ನಾವು ಅವ್ರ ಗ್ರಾಹಕರಿಗೆ ಏನು ಆಸಕ್ತಿ ಅವರ ಜಾಗಕ್ಕೆ ಹೊಂದಬೇಕು ಮತ್ತು ಅವ್ರ ಮನೆಗೆ ಅವರ ಮನಸ್ಥಿತಿಗಳಿಗೆ ಅವರ ಅಭಿರುಚಿಗಳಿಗೆ ಇಷ್ಟ ಸೈಜು ಡಿಸೈನ್ ಅವುಗಳನ್ನ ನಾವು ಮಾಡಿ ಪೂರೈಸ್ತಾ ಇದ್ದೀವಿ. ಹಾಗಾಗಿ ನಮಗೆ ಈಗ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕು, ನಿರಂತರವಾಗಿ ನಮಗೆ ಗ್ರಾಹಕರಿಂದ ಆರ್ಡರ್ ಸಿಗ್ತಾ ಇದೆ. ಮತ್ತು ನಾವು ಯಾವುದೇ ಅಂಗಡಿಗಳಿಗೆ ಕೊಡ್ತಾ ಇಲ್ಲ, ನೇರವಾಗಿ ಗ್ರಾಹಕರಿಗೆ ಅವ್ರ ಮನೆಗೆ ಹೋಗಿ ತಲುಪಿಸಿ ಅಲ್ಲಿ ಹೋಗಿ ಅವ್ರಿಗೆ ಫಿಟ್ಟಿಂಗ್ ಮಾಡಿ, ಕಾಟುಗಳೆಲ್ಲ ಇದ್ರೆ ಅವನ್ನೆಲ್ಲ ಫಿಟ್ಟಿಂಗ್ ಮಾಡಿ ಡೆಲಿವರ್ ಮಾಡಿ ಕೊಡುವಂಥ ವ್ಯವಸ್ಥೆ ಇದೆ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ರಿಟೈಲರ್ಸ್ ಇಲ್ಲ, ಟ್ರೇಡರ್ಸ್ ಇಲ್ಲ, ಓನ್ಲಿ ಮ್ಯಾನುಫ್ಯಾಕ್ಚರ್ಸ್ ಟು ಕಸ್ಟಮರ್. ಅಷ್ಟೇ ಅಲ್ಲದೆ ಈಗ ಏನಂದ್ರೆ ಅವ್ರಿಗೇನಾದ್ರು ಮಾಡೆಲಿಂಗ್ ಡಿಸೈನ್ ಬೇಕಂದ್ರೆ ಆ ಡಿಸೈನ್ ನಮಗೆ ಕಳಿಸ್ಕೊಟ್ರು ಆ ಡಿಸೈನ್ ರೆಡಿ ಮಾಡಿ ಕಳಿಸುವಂತ ಕೆಲಸ. ಅದೇ ಅವ್ರು ಹೇಳಿದ್ರು, ಅಭಿರುಚಿಗಳ ತಕ್ಕಂತೆ ಅವ್ರ ಇಂಟ್ರೆಸ್ಟ್ ತಕ್ಕಂತೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಂತ. ಓಕೆ, ನಮ್ಮ ಏನೀಗ 2 ನಂಬರ್ಗಳನ್ನು ನಮ್ಮ ನಿಶಾಂತ್ ಅವರು ಕೊಟ್ಟಿದ್ದಾರಲ್ಲ, ಆ ನಂಬರ್ಗಳಿಗೆ ಕರೆ ಮಾಡಿದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಡಿಸೈನ್ಸ್ ವಿತ್ ಅಡ್ರೆಸ್ ಸೇರಿ ಕಳಿಸ್ಕೊಡ್ತೀವಿ. ಡೀಲರ್ಸು ನಿಮ್ಮನ್ನ ಕಾಂಟ್ಯಾಕ್ಟ್ಸ್ ಮಾಡ್ಬೋದು, ರಿಟೇಲರ್ಸು ಕಾಂಟ್ಯಾಕ್ಟ್ಸ್ ಮಾಡ್ಬೋದು. ನಾವು ಸದ್ಯಕ್ಕೆ ನಮ್ಮ ಪ್ರೈಸ್ಗಳಲ್ಲಿ ವರ್ಕೌಟ್ ಆದ್ರೆ ಕೊಡ್ತೀವಿ. ಬಲ್ಕ್ ಆಗಿ ನಿಮ್ಮ ಮಾರ್ಜಿನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡುತ್ತಿರ್ತಾರೆ. ಸಾಮಾನ್ಯವಾಗಿ ಅವ್ರದ್ದು ಲಾಭ ಅವರು ತಮ್ಮ ಜಾಗದಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಮಾರ್ಜಿನ್ಸ್ ಎಲ್ಲ ಬೇಕಾದಂತ ಕೇಳ್ತಿರ್ತಾರೆ. ಈಗ ನಾವು ಗ್ರಾಹಕರಿಗೆ ನೇರವಾಗಿ ಕೊಡೋದ್ರಿಂದ ಅವರಿಗೆ ಒಳ್ಳೆ ಗುಣಮಟ್ಟದನ್ನ ಒಳ್ಳೆ ರೇಟಲ್ಲಿ ಕೊಡೋಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ನಾವು ಗ್ರಾಹಕರಿಗೇನೆ ನೇರವಾಗಿ ಕೊಡೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ರೇಟಲ್ಲಿ ಕೊಡ್ತೀವಿ, ನಮ್ಮ ಪ್ರೈಸಲ್ಲಿ ವರ್ಕೌಟ್ ಆಗೇ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಬನ್ನಿ, ಆದಷ್ಟು ನಿಮ್ಮ ಸೆಲೆಕ್ಷನ್ ತಕ್ಕಂತೆ ನೀವು ಪರ್ಚೇಸ್ ಮಾಡಿ.